ಇನ್ನು ಈ ಕೊಲ್ಲಿ ಕದನದ ಕಿಚ್ಚಿನಿಂದಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಬಹುತೇಕ ಹೋಟೆಲ್ಗಳು ಬಂದ್ ಆಗಿದೆ. ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಪೆಟ್ಟನ್ನ ಕೊಟ್ಟಿರೋದು. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋಟೆಲ್ ಅನ್ನ ನಡೆಸೋದಕ್ಕಾಗದೆ ಹೋಟೆಲ್ಗಳನ್ನ ಬಂದ್ ಮಾಡಲಾಗಿದೆ. ರಾಜ್ಯದ ಬಹುತೇಕ ಹೋಟೆಲ್ಗಳು ಇವತ್ತು ಸ್ಥಗಿತಗೊಂಡಿದೆ. ಸ್ತಬ್ಧ ಆಗಿರೋದು ಹೋಟೆಲ್ ಉದ್ಯಮ ರಾಜ್ಯದಲ್ಲಿ. ಇದರ ಪರಿಣಾಮ ಕಾರ್ಮಿಕರು ಊರಿನತ್ತ ವಾಪಸ್ ಹೋಗ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಹೋಟೆಲ್ಗಳು ಕೂಡ ಬಂದ್ ಆಗಿದೆ. ಖಾನಾವಳಿ ಹೋಟೆಲ್ಗಳು ಸೌದೆ ಅಡಿಗೆ ಮಾಡಲು ಅವಕಾಶ ಇಲ್ಲದೆ ಹೋಟೆಲ್ಗಳನ್ನ ಬಂದ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಒಂದಷ್ಟು ಪ್ರತಿಷ್ಠಿತ ಹೋಟೆಲ್ಗಳಿದೆ, ಅದೆಲ್ಲವೂ ಕೂಡ ಕ್ಲೋಸ್. ಹೋಟೆಲ್ ಕ್ಲೋಸ್ ಆದ್ರೆ ಏನ್ ಮಾಡ್ತಾರೆ ಸಿಬ್ಬಂದಿಗಳಲ್ಲಿ ಕೆಲಸ ಮಾಡ್ತವ್ರು ಎಲ್ಲ ವಾಪಸ್ ಊರಿಗೆ ಹೋಗ್ತಾರೆ. ನೋಡಿ, ಕ್ಲೋಸ್ ಮಾಡ್ತಾರಂತ ದೃಶ್ಯನ ನೋಡಿ, ಬೇರೆ ದಾರಿ ಇಲ್ಲ ಅವ್ರಿಗೆ. ಸಿಲಿಂಡರ್ ಸಿಕ್ಕದಾಗ ಅವ್ರು ಮಾಡಬಹುದು, ಸೌದೆ ಒಲೆಗೆ ಮಾಡೋದಕ್ಕೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗೋವರೆಗೂ ಕೂಡ ಹೋಟೆಲ್ಗಳು ಬಂದೆ. ಕೊಲ್ಲಿ ಕದನದ ತೀವ್ರತೆಗೆ ಹಾವೇರಿ ನಗರದಲ್ಲಿ ಸಿಲಿಂಡರ್ಗಳ ಕೊರತೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ದಿನದಿಂದ ದಿನಕ್ಕೆ ಒಂದೊಂದೇ ಹೋಟೆಲ್ಗಳು ಮುಸ್ತಾ ಬರ್ತಾ ಇದ್ದಾವೆ. ಸದ್ಯಕ್ಕೆ ಇರುವಂತಹ ಅಲಂಕಾರ ಅನ್ನುವ ನಗರದ ಪ್ರಮುಖ ಹೋಟೆಲ್ ಆಗಿತ್ತು. ಇಲ್ಲಿ ದಿನ ಬೆಳಗ್ಗೆ ಸಾಕು ಆಸ್ಪತ್ರೆ ಮತ್ತು ಅಕ್ಕಪಕ್ಕದ ಅಂಗಡಿಗಳಿಂದ ಊಟಕ್ಕೆ ಮತ್ತು ದಾರಿಗೂ ಕೂಡ ರಸ್ತೆ ಪಕ್ಕದಿಂದ ಊಟಕ್ಕೆ ಬರ್ತಾ ಇದ್ರು. ಇವತ್ತು ಆ ಒಂದು ಹೋಟೆಲ್ ಮುಚ್ಚಿದ್ದಾರೆ. ಕಾರಣ ಏನಂದ್ರೆ ಸಿಲಿಂಡರ್ ಕೊರತೆ ಇರಬಹುದು. ದೃಶ್ಯ ನೋಡ್ತಿರೋ ಹಾಗೆ ಈಗ ಫ್ರಂಟ್ ಗೇಟ್ ಅನ್ನ ಅಂದ್ರೆ ಫ್ರಂಟ್ ಬಾಗಿಲನ್ನ ಮುಚ್ಚಿರುವಂತದ್ದು, ಕೀಯನ್ನು ಕೂಡ ಹಾಕಿದ್ದಾರೆ. ಕಳೆದ 20 ದಿನಗಳಿಂದ ಸಿಲಿಂಡರ್ನ ಸಮಸ್ಯೆ ಆಗ್ತಾ ಇದೆ. ದಿನ ಬೆಳಗಾದ್ರೆ 4-5 ಸಿಲಿಂಡರ್ಗಳು ಇಲ್ಲಿ ಅವಶ್ಯಕತೆ ಇತ್ತು. ಅದರಲ್ಲೂ ಕೂಡ ಸ್ಪೆಷಲ್ ಆಗಿ ಜೋಳದ ರೊಟ್ಟಿಯನ್ನ ಮಾಡುವಂತ ಪ್ರಕ್ರಿಯೆಗೆ ಈ ಹೋಟೆಲ್ ಸಾಕಷ್ಟು ಹೆಸರನ್ನು ಕೂಡ ಮಾಡಿತ್ತು. ಹೀಗಾಗಿ ಸದ್ಯ ಈ ಹೋಟೆಲ್ ಈಗ ಬಂದ್ ಮಾಡಿರುವಂತದ್ದು. ಅಂದ್ರೆ ಮಾಲೀಕರು ತಿಂಗಳಿಗೆ 15,000 ರೂಪಾಯಿಗಳ ಬಾಡಿಗೆಯನ್ನು ಕೊಟ್ಟು ಹೋಟೆಲ್ ನಡೆಸ್ತಾ ಇದ್ರು. 10 ಜನ ಕಾರ್ಮಿಕರು ಕೂಡ ಈ ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಈ ಸದ್ಯಕ್ಕೆ ಈ ಹೋಟೆಲ್ ಸಿಲಿಂಡರ್ ಸಮಸ್ಯೆಯಿಂದಾಗಿ ಮುಚ್ಚಿದೆ. ಪ್ರಮುಖವಾಗಿ ದಿನ ಬೆಳಗ್ಗೆ ಸಾಕು ಇಲ್ಲಿ 100 ಜನರು ತಿಂಡಿ ತಿನ್ನಲಿಕ್ಕೆ ಅಥವಾ ಮಧ್ಯಾಹ್ನ ಊಟಕ್ಕಾಗಿ ಬರ್ತಾ ಇದ್ರು. ಸದ್ಯಕ್ಕೆ ಹೋಟೆಲ್ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಜೊತೆಗೆ ಕಿಚನ್ ಏನಿದೆ, ಕಿಚನ್ ಕೆಲಸಕ್ಕೂ ಕೂಡ ಕಾರ್ಮಿಕರೇನಿದ್ರು ಅವರೆಲ್ಲರಿಗೂ ಸಂಬಳನ ಕೊಡಕ್ಕಾಗದೇ ಇರೋದಕ್ಕೆ ಈ ಒಂದು ಹೋಟೆಲ್ನ ಸದ್ಯಕ್ಕೆ ಬಂದ್ ಮಾಡಿದ್ದಾರೆ. ಕಾರಣ ಏನಂದ್ರೆ ಕೊಲ್ಲಿಯ ಯುದ್ಧದ ಭೀಕರತೆ ಏನಿದೆ ಅದು ದಿನದಿಂದ ದಿನಕ್ಕೆ ಬಿಗಡಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಹೀಗಾಗಿ ಸಿಲಿಂಡರ್ ಕೂಡ ಸಮರ್ಪಕವಾಗಿ ಹಾವೇರಿ ನಗರದಲ್ಲಿ ಬಳಕೆಗೆ ಸಿಗ್ತಾ ಇಲ್ಲ. ಆದರೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಸಿಗದೇ ಇರೋದ್ರಿಂದಾಗಿ ಇದೀಗ ಹೋಟೆಲ್ಗಳು ಸಂಪೂರ್ಣವಾಗಿ ಮುಚ್ಚುವ ಹಂತಕ್ಕೆ ಬಂದಿರುವಂತದ್ದು. ಪ್ರಮುಖವಾಗಿ ಈ ಅಲಂಕಾರ ಅನ್ನೋ ಹೋಟೆಲ್ ಏನಿದೆ ಇದು ಕೂಡ ಇದೀಗ ಮುಚ್ಚಿದ್ದಾರೆ. ಯಾಕಂದ್ರೆ ಒಂದು ಕಾರ್ಮಿಕರಿಗೆ ಸಂಬಳ ಕೊಡೋಕ್ಕಾಗೋದಿಲ್ಲ ಮತ್ತು ನಿಗದಿತವಾಗಿ ಸಮಯಕ್ಕೆ ಸರಿಯಾಗಿ ಸಿಲಿಂಡರ್ ಕೂಡ ದೊರಕದೇ ಇರೋದ್ರಿಂದ ಈಗ ಸದ್ಯಕ್ಕೆ ನೋಡ್ತಿರೋ ದೃಶ್ಯದಲ್ಲಿ ಎಲ್ಲಾ ಅಡುಗೆ ಮಾಡುವಂತಹ ಪಾತ್ರೆಗಳಿಂದ ಅವನ್ನೆಲ್ಲವನ್ನ ಕ್ಲೀನ್ ಆಗಿ ರೆಡಿ ಮಾಡಿ ಇಟ್ಟಿರುವಂತದ್ದು. ಕಾರಣ ಏನಂದ್ರೆ ಸಿಲಿಂಡರ್ ಸಮಸ್ಯೆಯಿಂದಾಗಿ ಬಿಟ್ಟಿರುವಂತದ್ದು. ಇನ್ನು ಎಡಭಾಗದಲ್ಲಿ ನೋಡ್ತಿರಬಹುದು ರೇಷನ್ ಕೂಡ ಹಾಗೆ ಇಟ್ಟಿರುವಂತದ್ದು. ಒಲೆ ಗ್ಯಾಸ್ಗಳೇನಿದಾವೆ ಅವು ಸಂಪೂರ್ಣ ಖಾಲಿ. ಅಂದ್ರೆ ಪ್ರಮುಖವಾಗಿ ಈ ತರಹದ ಏನು ಕಮರ್ಷಿಯಲ್ ಸಿಲಿಂಡರ್ ಇದಾವೆ ಇಂತಹ ಸಿಲಿಂಡರ್ಗಳು ಸದ್ಯಕ್ಕೆ ದೊರಕುತ್ತಿಲ್ಲ ಅಂತ ಹೇಳ್ಬೋದು. ಜೊತೆಗೆ ಮಾತನಾಡಲಿಕ್ಕೆ ನನ್ನ ಜೊತೆಗೆ ಅಂಗಡಿ ಮಾಲೀಕರ ಹತ್ರ ಮಾತಾಡೋ ಪ್ರಯತ್ನ ಮಾಡಿದೆ. ಸರ್, ಈಗ ಎಷ್ಟು ದಿನಗಳಿಂದ ಸಿಲಿಂಡರ್ ಸಿಗ್ತಾರ ತಮಗೆ? ಯಾವಾಗ ಬಂದ್ ಮಾಡಿದ್ರಿ ಅಂಗಡಿನ? ಸರ್, 3 ದಿವಸ ಆತ್ರಿ ಬಂದ್ ಮಾಡಿ. ನಾವು ಈ ಸಿಲಿಂಡರ್ ಕಮರ್ಷಿಯಲ್ ಅಭಾವದಿಂದ 3 ದಿವಸ ಆಯ್ತು ಮುಚ್ಚಿಗೆ. ನಾವು ಇಲ್ಲೇ ನಮ್ದು ಚೆನ್ನಾಗಿತ್ತು. ಇಲ್ಲಿ ಊಟ ಎಲ್ಲ ಚೆನ್ನಾಗಿ ಹೋಗ್ತಿದ್ರು. ಇಲ್ಲೇ ಪಕ್ಕದಾಗ ಜಿಲ್ಲಾ ಹಾಸ್ಪಿಟಲ್, ಆಮೇಲೆ KMF ಆಫೀಸು, ಬ್ಯಾಂಕ್ ಆಫ್ ಬರೋಡಾ, SBI ಬ್ಯಾಂಕ್ ಎಲ್ಲ ಸಿಬ್ಬಂದಿ ಎಲ್ಲ ಊಟಕ್ಕೆ ಬರ್ತಿದ್ರಿ ಇಲ್ಲೇ. ಈಗ ನಮಗೂ ತೊಂದರೆ ಆಗೈತ್ರಿ. ನಮ್ಮ ಬರೋ ಒಂದು ಸುಮಾರು 10 ಜನ ವರ್ಕರ್ ಅದಾರ, ಅವ್ರಿಗೆ ತೊಂದರೆ ಆಗಿದ್ರಿ. ಈಗ ಎಷ್ಟು ಬಾಡಿಗೆ ಇತ್ತು, ಸಂಬಳ ಎಷ್ಟು ಕೊಡ್ತಾ ಇದ್ರಿ, ಎಲ್ಲ ಒಟ್ಟು ಎಷ್ಟಾಗ್ತಾ ಇತ್ತು, ವ್ಯಾಪಾರ ಹೇಗಿತ್ತು ಅಂತ? ಈಗ ಸುಮಾರು 10 ಜನ ವರ್ಕರ್ ನಮ್ಮಲ್ಲೇ ಇದ್ರು. ಪ್ರತಿ ತಿಂಗಳು ಒಬ್ರಿಗೆ 10,000 15,000 ರೂಪಾಯಿ ಹಿಂಗ ಸಂಬಳ ನಾವು ಕೊಡ್ತಿದ್ವಿ ರೀ. ಈಗ 3 ದಿವಸ ಆತ್ರಿ ಈಗ ಹೋಟೆಲ್ ಬಂದ್ ಮಾಡಿದ ಸಿಲಿಂಡರ್ ಅಭಾವದಿಂದ. ಒಲೆ ಮಾಡ್ಲಿಕ್ಕೆ ಅವಕಾಶ ಇತ್ತ, ಮಾಡಬಹುದಾಗಿತ್ತು ಅಂತ? ಇಲ್ಲ ರೀ ಸರ್, ಸೌದೆ ಒಲೆ ಹಚ್ಚಬಹುದಿತ್ತು. ಆದ್ರೆ ಅಕ್ಕಪಕ್ಕ ಬಿಲ್ಡಿಂಗ್ ಇರೋದ್ರಿಂದ ಇಲ್ಲೇ ಬಿಲ್ಡಿಂಗಿನಲ್ಲಿ ಹಚ್ಚಕ ಸರಿ ಅನ್ಸಲ್ರಿ. ಇಲ್ಲೇ ಹೊಗೆ ಬರೋ ಸಂಬಂಧ ನಾವು ಅದನ್ನ ಇದು ಮಾಡಿಲ್ರಿ ಸರ್. 10 ಜನ ಕಾರ್ಮಿಕರು ಹೋಟೆಲ್ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ರು. ಈಗ ಅವರೆಲ್ಲರೂ ಕೂಡ ಮನೆ ಹೋಗಿದ್ದಾರೆ. ಅಂದ್ರೆ ಒಂದು ಕಡೆ ಆ ಬಡವರ ಹೊಟ್ಟೆ ಮೇಲೂ ಕೂಡ ಬರೆ ಹೇಳದಂತಾಗಿರೋದು. ಒಟ್ಟಾರೆ ಹೇಳೋದಂತಂದ್ರೆ ಕೊಲ್ಲಿ ಕದನದಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಸಿಲಿಂಡರ್ಗಳು ಸಮರ್ಪಕವಾಗಿ ದೊರೆಯದೇ ಇಲ್ಲ. ಹೀಗಾಗಿ ಈಗ ಹೋಟೆಲ್ ಕೂಡ ಬಂದ್ ಮಾಡೋ ಪರಿಸ್ಥಿತಿ ಬಂದಿದೆ. ಆಳು ಕಾಳ ಮೂಲಕ ಮನೆ ಕಳಿಸಿದ ನನ್ನ ಮಾತನ್ನ ಓನರ್ ಹೇಳ್ತಿರೋದು. ಇನ್ನು ಈ ಕೊಲ್ಲಿ ಕದನದ ಕಿಚ್ಚಿನಿಂದಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಬಹುತೇಕ ಹೋಟೆಲ್ಗಳು ಬಂದ್ ಆಗಿದೆ. ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಪೆಟ್ಟನ್ನ ಕೊಟ್ಟಿರೋದು. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋಟೆಲ್ ಅನ್ನ ನಡೆಸೋದಕ್ಕಾಗದೆ
ಹೋಟೆಲ್ಗಳನ್ನ ಬಂದ್ ಮಾಡಲಾಗಿದೆ. ರಾಜ್ಯದ ಬಹುತೇಕ ಹೋಟೆಲ್ಗಳು ಇವತ್ತು ಸ್ಥಗಿತಗೊಂಡಿದೆ. ಸ್ತಬ್ಧ ಆಗಿರೋದು ಹೋಟೆಲ್ ಉದ್ಯಮ ರಾಜ್ಯದಲ್ಲಿ. ಇದರ ಪರಿಣಾಮ ಕಾರ್ಮಿಕರು ಊರಿನತ್ತ ವಾಪಸ್ ಹೋಗ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಹೋಟೆಲ್ಗಳು ಕೂಡ ಬಂದ್ ಆಗಿದೆ. ಖಾನಾವಳಿ ಹೋಟೆಲ್ಗಳು ಸೌದೆ ಅಡಿಗೆ ಮಾಡಲು ಅವಕಾಶ ಇಲ್ಲದೆ ಹೋಟೆಲ್ಗಳನ್ನ ಬಂದ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಒಂದಷ್ಟು ಪ್ರತಿಷ್ಠಿತ ಹೋಟೆಲ್ಗಳಿದೆ, ಅದೆಲ್ಲವೂ ಕೂಡ ಕ್ಲೋಸ್. ಹೋಟೆಲ್ ಕ್ಲೋಸ್ ಆದ್ರೆ ಏನ್ ಮಾಡ್ತಾರೆ ಸಿಬ್ಬಂದಿಗಳಲ್ಲಿ ಕೆಲಸ ಮಾಡ್ತವ್ರು ಎಲ್ಲ ವಾಪಸ್ ಊರಿಗೆ ಹೋಗ್ತಾರೆ. ನೋಡಿ, ಕ್ಲೋಸ್ ಮಾಡ್ತಾರಂತ ದೃಶ್ಯನ ನೋಡಿ, ಬೇರೆ ದಾರಿ ಇಲ್ಲ ಅವ್ರಿಗೆ. ಸಿಲಿಂಡರ್ ಸಿಕ್ಕದಾಗ ಅವ್ರು ಮಾಡಬಹುದು, ಸೌದೆ ಒಲೆಗೆ ಮಾಡೋದಕ್ಕೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗೋವರೆಗೂ ಕೂಡ ಹೋಟೆಲ್ಗಳು ಬಂದೆ. ಕೊಲ್ಲಿ ಕದನದ ತೀವ್ರತೆಗೆ ಹಾವೇರಿನಗರದಲ್ಲಿ ಸಿಲಿಂಡರ್ಗಳ ಕೊರತೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ದಿನದಿಂದ ದಿನಕ್ಕೆ ಒಂದೊಂದೇ ಹೋಟೆಲ್ಗಳು ಮುಸ್ತಾ ಬರ್ತಾ ಇದ್ದಾವೆ. ಸದ್ಯಕ್ಕೆ ನಾನಿರುವಂತಹ ಅಲಂಕಾರ ಅನ್ನುವ ನಗರದ ಪ್ರಮುಖ ಹೋಟೆಲ್ ಆಗಿತ್ತು. ಇಲ್ಲಿ ದಿನ ಬೆಳಗಾದ್ರೆ ಸಾಕು ಆಸ್ಪತ್ರೆ ಮತ್ತು ಅಕ್ಕಪಕ್ಕದ ಅಂಗಡಿಗಳಿಂದ ಊಟಕ್ಕೆ ಮತ್ತು ದಾರಿಗೂ ಕೂಡ ರಸ್ತೆ ಪಕ್ಕದಿಂದ ಊಟಕ್ಕೆ ಬರ್ತಾ ಇದ್ರು. ಇವತ್ತು ಆ ಒಂದು ಹೋಟೆಲ್ ಮುಚ್ಚಿದ್ದಾರೆ. ಕಾರಣ ಏನಂದ್ರೆ ಸಿಲಿಂಡರ್ ಕೊರತೆ ಇರಬಹುದು. ದೃಶ್ಯ ನೋಡ್ತಿರೋ ಹಾಗೆ ಈಗ ಫ್ರಂಟ್ ಗೇಟ್ ಅನ್ನ ಅಂದ್ರೆ ಫ್ರಂಟ್ ಬಾಗಿಲನ್ನ ಮುಚ್ಚಿರುವಂತದ್ದು, ಕೀಯನ್ನು ಕೂಡ ಹಾಕಿದ್ದಾರೆ. ಕಳೆದ 20 ದಿನಗಳಿಂದ ಸಿಲಿಂಡರ್ ಸಮಸ್ಯೆ ಆಗ್ತಾ ಇದೆ. ದಿನ ಬೆಳಗಾದ್ರೆ 4-5 ಸಿಲಿಂಡರ್ಗಳು ಇಲ್ಲಿ ಅವಶ್ಯಕತೆ ಇತ್ತು. ಅದರಲ್ಲೂ ಕೂಡ ಸ್ಪೆಷಲ್ ಆಗಿ ಜೋಳದ ರೊಟ್ಟಿಯನ್ನ ಮಾಡುವಂತ ಪ್ರಕ್ರಿಯೆಗೆ ಈ ಹೋಟೆಲ್ ಸಾಕಷ್ಟು ಹೆಸರನ್ನು ಕೂಡ ಮಾಡಿತ್ತು. ಹೀಗಾಗಿ ಸದ್ಯ ಈ ಹೋಟೆಲ್ ಈಗ ಬಂದ್ ಮಾಡಿರುವಂತದ್ದು. ಅಂದ್ರೆ ಮಾಲೀಕರು ತಿಂಗಳಿಗೆ 15,000 ರೂಪಾಯಿಗಳ ಬಾಡಿಗೆಯನ್ನು ಕೊಟ್ಟು ಹೋಟೆಲ್ ನಡೆಸ್ತಾ ಇದ್ರು. 10 ಜನ ಕಾರ್ಮಿಕರು ಕೂಡ ಈ ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಈ ಸದ್ಯಕ್ಕೆ ಈ ಹೋಟೆಲ್ ಸಿಲಿಂಡರ್ ಸಮಸ್ಯೆಯಿಂದಾಗಿ ಮುಚ್ಚಿದೆ. ಪ್ರಮುಖವಾಗಿ ದಿನ ಬೆಳಗಾದ ಸಾಕು ಇಲ್ಲಿ 100 ಜನರು ತಿಂಡಿ ತಿನ್ನಲಿಕ್ಕೆ ಅಥವಾ ಮಧ್ಯಾಹ್ನ ಊಟಕ್ಕಾಗಿ ಬರ್ತಾ ಇದ್ರು. ಸದ್ಯಕ್ಕೆ ಹೋಟೆಲ್ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಜೊತೆಗೆ ಕಿಚನ್ ಏನಿದೆ, ಕಿಚನ್ ಕೆಲಸಕ್ಕೂ ಕೂಡ ಕಾರ್ಮಿಕರೇನಿದ್ರು ಅವರೆಲ್ಲರಿಗೂ ಸಂಬಳನ ಕೊಡಕ್ಕಾಗದೇ ಇರೋದಕ್ಕೆ ಈ ಒಂದು ಹೋಟೆಲ್ ನ ಸದ್ಯಕ್ಕೆ ಬಂದ್ ಮಾಡಿದ್ದಾರೆ. ಕಾರಣ ಏನಂದ್ರೆ ಕೊಲ್ಲಿಯ ಯುದ್ಧದ ಭೀಕರತೆ ಏನಿದೆ ಅದು ದಿನದಿಂದ ದಿನಕ್ಕೆ ಬಿಗಡಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಹೀಗಾಗಿ ಸಿಲಿಂಡರ್ ಕೂಡ ಸಮರ್ಪಕವಾಗಿ ಹಾವೇರಿ ನಗರದಲ್ಲಿ ಬಳಕೆಗೆ ಸಿಗ್ತಾ ಇಲ್ಲ. ಆದರೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಸಿಗದೇ ಇರೋದ್ರಿಂದಾಗಿ ಇದೀಗ ಹೋಟೆಲ್ಗಳು ಸಂಪೂರ್ಣವಾಗಿ ಮುಚ್ಚುವ ಹಂತಕ್ಕೆ ಬಂದಿರುವಂತದ್ದು. ಪ್ರಮುಖವಾಗಿ ಈ ಅಲಂಕಾರ ಅನ್ನೋ ಹೋಟೆಲ್ ಏನಿದೆ ಇದು ಕೂಡ ಇದೀಗ ಮುಚ್ಚಿದ್ದಾರೆ. ಯಾಕಂದ್ರೆ ಒಂದು ಕಾರ್ಮಿಕರಿಗೆ ಸಂಬಳ ಕೊಡೋಕ್ಕಾಗೋದಿಲ್ಲ ಮತ್ತು ನಿಗದಿತವಾಗಿ ಸಮಯಕ್ಕೆ ಸರಿಯಾಗಿ ಸಿಲಿಂಡರ್ ಕೂಡ ದೊರಕದೇ ಇರೋದ್ರಿಂದ ಈಗ ಸದ್ಯಕ್ಕೆ ನೋಡ್ತಿರೋ ದೃಶ್ಯದಲ್ಲಿ ಎಲ್ಲಾ ಅಡುಗೆ ಮಾಡುವಂತಹ ಪಾತ್ರೆಗಳಿಂದ ಅವನ್ನೆಲ್ಲವನ್ನ ಕ್ಲೀನ್ ಆಗಿ ರೆಡಿ ಮಾಡಿ ಇಟ್ಟಿರುವಂತದ್ದು. ಕಾರಣ ಏನಂದ್ರೆ ಸಿಲಿಂಡರ್ ಸಮಸ್ಯೆಯಿಂದಾಗಿ ಬಿಟ್ಟಿರುವಂತದ್ದು. ಇನ್ನು ಎಡಭಾಗದಲ್ಲಿ ನೋಡ್ತಿರಬಹುದು ರೇಷನ್ ಕೂಡ ಹಾಗೆ ಇಟ್ಟಿರುವಂತದ್ದು. ಒಲೆ ಗ್ಯಾಸ್ಗಳೇನಿದಾವೆ ಅವು ಸಂಪೂರ್ಣ ಖಾಲಿ. ಅಂದ್ರೆ ಪ್ರಮುಖವಾಗಿ ಈ ತರಹದ ಏನು ಕಮರ್ಷಿಯಲ್ ಸಿಲಿಂಡರ್ ಇದಾವೆ ಇಂತಹ ಸಿಲಿಂಡರ್ಗಳು ಸದ್ಯಕ್ಕೆ ದೊರಕುತ್ತಿಲ್ಲ ಅಂತ ಹೇಳ್ಬೋದು. ಜೊತೆಗೆ ಮಾತನಾಡಲಿಕ್ಕೆ ನನ್ನ ಜೊತೆಗೆ ಅಂಗಡಿ ಮಾಲೀಕರ ಹತ್ರ ಮಾತಾಡೋ ಪ್ರಯತ್ನ ಮಾಡಿದೆ. ಸರ್, ಈಗ ಎಷ್ಟು ದಿನಗಳಿಂದ ಸಿಲಿಂಡರ್ ಸಿಗ್ತಾರ ತಮಗೆ? ಯಾವಾಗ ಬಂದ್ ಮಾಡಿದ್ರಿ ಅಂಗಡಿನ? ಸರ್, 3 ದಿವಸ ಆತ್ರಿ ಬಂದ್ ಮಾಡಿ. ನಾವು ಈ ಸಿಲಿಂಡರ್ ಕಮರ್ಷಿಯಲ್ ಅಭಾವದಿಂದ 3 ದಿವಸ ಆಯ್ತು ಮುಚ್ಚಿಗೆ. ನಾವು ಇಲ್ಲೇ ನಮ್ದು ಚೆನ್ನಾಗಿತ್ತು. ಇಲ್ಲಿ ಊಟ ಎಲ್ಲ ಚೆನ್ನಾಗಿ ಹೋಗ್ತಿದ್ರು. ಇಲ್ಲೇ ಪಕ್ಕದಾಗ ಜಿಲ್ಲಾ ಹಾಸ್ಪಿಟಲ್, ಆಮೇಲೆ KMF ಆಫೀಸು, ಬ್ಯಾಂಕ್ ಆಫ್ ಬರೋಡಾ, SBI ಬ್ಯಾಂಕ್ ಎಲ್ಲ ಸಿಬ್ಬಂದಿ ಎಲ್ಲ ಊಟಕ್ಕೆ ಬರ್ತಿದ್ರಿ ಇಲ್ಲೇ. ಈಗ ನಮಗೂ ತೊಂದರೆ ಆಗೈತ್ರಿ. ನಮ್ಮ ಬರೋ ಒಂದು ಸುಮಾರು 10 ಜನ ವರ್ಕರ್ ಅದಾರ, ಅವ್ರಿಗೆ ತೊಂದರೆ ಆಗಿದ್ರಿ. ಈಗ ಎಷ್ಟು ಬಾಡಿಗೆ ಇತ್ತು, ಸಂಬಳ ಎಷ್ಟು ಕೊಡ್ತಾ ಇದ್ರಿ, ಎಲ್ಲ ಒಟ್ಟೆ ಎಷ್ಟಾಗ್ತಾ ಇತ್ತು, ವ್ಯಾಪಾರ ಹೇಗಿತ್ತು ಅಂತ? ಈಗ ಸುಮಾರು 10 ಜನ ವರ್ಕರ್ ನಮ್ಮಲ್ಲೇ ಇದ್ರು. ಪ್ರತಿ ತಿಂಗಳು ಒಬ್ರಿಗೆ 10,000 15,000 ರೂಪಾಯಿ ಹಿಂಗ ಸಂಬಳ ನಾವು ಕೊಡ್ತಿದ್ವಿ ರೀ. ಈಗ 3 ದಿವಸ ಆತ್ರಿ ಈಗ ಹೋಟೆಲ್ ಬಂದ್ ಮಾಡಿದ ಸಿಲಿಂಡರ್ ಅಭಾವದಿಂದ. ಒಲೆ ಮಾಡ್ಲಿಕ್ಕೆ ಅವಕಾಶ ಇತ್ತ, ಮಾಡಬಹುದಾಗಿತ್ತು ಅಂತ? ಇಲ್ಲ ರೀ ಸರ್, ಸೌದೆ ಒಲೆ ಹಚ್ಚಬಹುದಿತ್ತು. ಆದ್ರೆ ಅಕ್ಕಪಕ್ಕ ಬಿಲ್ಡಿಂಗ್ ಇರೋದ್ರಿಂದ ಇಲ್ಲೇ ಬಿಲ್ಡಿಂಗಿನಲ್ಲಿ ಹಚ್ಚಕ ಸರಿ ಅನ್ಸಲ್ರಿ. ಇಲ್ಲೇ ಹೊಗೆ ಬರೋ ಸಂಬಂಧ ನಾವು ಅದನ್ನ ಇದು ಮಾಡಿಲ್ರಿ ಸರ್. 10 ಜನ ಕಾರ್ಮಿಕರು ಹೋಟೆಲ್ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ರು. ಈಗ ಅವರೆಲ್ಲರೂ ಕೂಡ ಮನೆ ಹೋಗಿದ್ದಾರೆ. ಅಂದ್ರೆ ಒಂದು ಕಡೆ ಆ ಬಡವರ ಹೊಟ್ಟೆ ಮೇಲೂ ಕೂಡ ಬರೆ ಹೇಳದಂತಾಗಿರೋದು. ಒಟ್ಟಾರೆ ಹೇಳೋದಂತಂದ್ರೆ ಕೊಲ್ಲಿ ಕದನದಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಸಿಲಿಂಡರ್ಗಳು ಸಮರ್ಪಕವಾಗಿ ದೊರೆಯದೇ ಇಲ್ಲ. ಹೀಗಾಗಿ ಈಗ ಹೋಟೆಲ್ ಕೂಡ ಬಂದ್ ಮಾಡೋ ಪರಿಸ್ಥಿತಿ ಬಂದಿದೆ. ಆಳು ಕಾಳ ಮೂಲಕ ಮನೆ ಕಳಿಸಿದ ನನ್ನ ಮಾತನ್ನ ನಾವು ಹೇಳ್ತಿರೋದು.